ಅತಿವೃಷ್ಟಿಯಿಂದ ಹಾಳಾದ ಬೆಳೆಗಳಿಗೆ ತಕ್ಷಣವೇ ಸರ್ಕಾರ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಭಾರತೀಯ ಜನತಾ ಪಕ್ಷದ ನವಲಗುಂದ ವತಿಯಿಂದ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅತಿವೃಷ್ಟಿ ಆಯ್ತು, ಬೆಣ್ಣೆ ಹಳ್ಳ ಮತ್ತು ತುಪ್ಪಡಿ ಹಳ್ಳದಿಂದ ಆದಂತ ಅನಾಹುತ ಎಷ್ಟಾಯ್ತು ಅದನ್ನ ಸರ್ಕಾರ ವರದಿ ಮಾಡಿದಾಗ ನಾವು ನಮ್ಮದೇ ಟೀಮ್ ಕಟ್ಕೊಂಡು ಪತ್ರಿಕೆಯವರನ್ನು ಕರ್ಕೊಂಡು ಪೂರ್ತಿ 2 ಹಳ್ಳಿಗಳನ್ನ ವಿಸ್ತಾರವಾಗಿ ವೀಕ್ಷಣೆ ಮಾಡಿದಾಗ ನಮಗೂ ಸರ್ಕಾರ ಕೊಟ್ಟದ್ದು 77,000 ಹೆಕ್ಟೇರ್ ಜಮೀನು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನುಕ್ಸಾನ್ ಆಗಿದೆ ಅಂತ ನಾವು ವಿವರಣೆ ಮಾಡಿದಾಗ 90,000 ಹೆಕ್ಟೇರ್ ಆಗಿತ್ತು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರ, ಪ್ರತಿ ಸಲ ಅತಿವೃಷ್ಟಿಗಳಾದಾಗ ಅಧಿಕಾರಿಗಳು ಹಿಂದಿನ ವರದಿಯನ್ನ 2-3% ಹೆಚ್ಚು ಮಾಡಿ ಕಾಸು ಮಂತ್ರಿಗಳಿಗೆ ಕೊಟ್ಬಿಡ್ತಾರೆ. ಮಂತ್ರಿಗಳು ಡೀಪ್ ಆಗಿ ಹೋದಾಗ ಅದನ್ನು ಸರಿಯಾಗಿ ಅವರು ವೀಕ್ಷಣೆ ಮಾಡಿದ್ರೆ ಮಾತ್ರ ಅದು ಎಷ್ಟು ಅನಾನುಕೂಲ ಆಗಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಇವತ್ತಿನ ಸಂದರ್ಭದಲ್ಲಿ ಬಿಜೆಪಿ ಧಾರವಾಡ ಜಿಲ್ಲೆಯ ಪರವಾಗಿ, ನವಲಗುಂದ ತಾಲೂಕಿನ ಪರವಾಗಿ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಕೃಷಿ ಇಲಾಖೆಗೆ ನಾನು ವಿನಂತಿ ಪೂರ್ವಕವಾಗಿ ಆಗ್ರಹ ಪಡಿಸೋದಷ್ಟೇ, ಇಲ್ಲಿರ್ತಕ್ಕಂಥ ಸದ್ಯದ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ನವಲಗುಂದ ಶಾಸಕರು ಧಾರವಾಡದಲ್ಲಿ ಅಂಗಡಿ ತಕೊಂಡು ಕುಂತಾರೆ, ಹುಬ್ಬಳ್ಳಿ ಶಾಸಕರು ಧಾರವಾಡದಲ್ಲಿ ಅಂಗಡಿ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ರೈತ ಮುಖಂಡರು ತಕ್ಷಣವೇ ಸರ್ಕಾರದಿಂದ ಪರಿಹಾರ ಸಿಗದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಆನಂತರ ಇವತ್ತು ಮನೆಗಳು ಬಿದ್ದಂಥ ಸಂದರ್ಭದೊಳಗೆ ಹಿಂದಿನ ಸರ್ಕಾರ ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಇದ್ದೊಳಗ ಸುಮಾರು ಕಡಿಮೆ ಹಾನಿಯಾದಂಥವು 50,000 ರೂಪಾಯಿ, ಮತ್ತು ಅದಕ್ಕೆ ಸ್ವಲ್ಪ ದೊಡ್ಡ ಹಾನಿಯಾದಂಥದ್ದು 3 ಲಕ್ಷ, ಜೊತೆಗೆ ಸಂಪೂರ್ಣ ಹಾನಿಗೆ 5 ಲಕ್ಷ ಪರಿಹಾರ ABC ಮಾದರಿಯೊಳಗೆ ಕೊಡ್ತಿದ್ರು. ಇವರು ದೊಡ್ಡ ಹಾನಿಗೆ ಬರೀ 50,000 ರೂಪಾಯಿ ಕೊಡಕತ್ತಾರ. 2ನೇ ದರ್ಜೆಗೆ 20,000, ಉಳಿದು 3ನೇ ದರ್ಜೆಗೆ 6,500. ಅದು ಯಾವುದಕ್ಕೂ ಕಾಸು ಹಾಕೊಳ್ಳೋಕ್ಕೂ ಸಹಿತ ಆಗಲಾರ್ದಂಥ ಪರಿಹಾರನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಕತ್ತೈತಿ. ರೈತರು ದೊಡ್ಡ ಸಂಕಷ್ಟದೊಳಗಿರುವಂಥ ಸಂದರ್ಭದೊಳಗೆ ಇವತ್ತು ಎಕರೆಗೆ ಕನಿಷ್ಠ 50,000 ರೂಪಾಯಿಯ ಹಾನಿಯನ್ನು ತುಂಬಬೇಕಾದಂಥ ಕರ್ತವ್ಯ ಇವತ್ತು ಕಾಂಗ್ರೆಸ್, ಇವತ್ತು ಈ ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಇದರ ಜೊತೆಗೆ ಇವತ್ತೇನು ಗೋಂಜಾಳ ಹಾಳಾಗಕತ್ತೈತಿ, ಹತ್ತಿ ಹಾಳಾಗಕತ್ತೈತಿ, ಹೆಸರಂತೂ ಸಂಪೂರ್ಣವಾಗಿ ಸತ್ತು ಹೋಗ್ಯಾವ. ಅದಕ್ಕೆ ಯಾವುದೇ ಪರಿಸ್ಥಿತಿಗಳು ರೈತರ ನೆರವು. ಇದ್ರ ಜೊತೆಗೆ ವಿಮೆ ಮಾಡಿಸಿರ್ತಕ್ಕಂಥ ರೈತರಿಗೆ ಡೈರೆಕ್ಟಾಗಿ ಆ ಬೆಳೆ ಹಾನಿಯನ್ನು ತಾವೇ ಸಮೀಕ್ಷೆ ಮಾಡಿ ಅವ್ರ ಅಕೌಂಟ್ಗೆ ರೊಕ್ಕ ಹಾಕಬೇಕು ಇವತ್ತು ಬೆಳೆ ವಿಮೆನ. ಆದರೆ ಅರ್ಜಿ ಕೊಡ್ರಿ, ಅದನ್ನು ಕೊಡ್ರಿ ಅಂತ ಹೇಳಿ ಆ ರೈತರನ್ನ ಮತ್ತೆ ಆ ಸಂಕಷ್ಟದೊಳಗೆ ಅಲೆದಾಡ್ತಕ್ಕಂಥ ಒಂದು ಸಂಕಷ್ಟದ ಸ್ಥಿತಿಗೆ ಇವತ್ತು ಈ ಸರ್ಕಾರ ತಂದಿದೆ. ತಕ್ಷಣಕ್ಕೆ 50,000 ರೂಪಾಯಿ ಪರಿಹಾರವನ್ನು ಎಕರೆಗೆ ಕೊಡಲಿಲ್ಲ ಅಂತಂದ್ರೆ ಉಗ್ರ ಸ್ವರೂಪದ ಹೋರಾಟವನ್ನು ರೈತರು ಮಾಡ್ತಾರ ಅಂತಕ್ಕಂಥದ್ದು ಇವತ್ತು ಬಂಡಾಯ ನೆಲದ ನವಲಗುಂದದ ರೈತರು ರೊಚ್ಚಿಗೆದ್ದಾರ. ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗ್ತೈತಿ ಅನ್ನೋದೇ ಎಚ್ಚರಿಕೆಯನ್ನು ಕೊಡ್ತೀವಿ. ಹೋರಾಟದ ಮುಖಂಡ ಮಾಜಿ ಸಚಿವ ಶಂಕರ್ ಪಾಟೀಲ್ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ನಮ್ಮ ರಾಜಕೀಯ ಜೀವನದಲ್ಲಿ ಕಳೆದ 30 ವರ್ಷದಿಂದ ಕೂಡ ಅನೇಕ ಜಿಲ್ಲಾ ಅಧಿಕಾರಿಗಳನ್ನು ನೋಡಿದ್ದೇನೆ. ಮತ್ತು ನಮ್ಮ ಜೊತೆ ನಾನು ಕೂಡ ಅನೇಕ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಕೂಡ ಕೆಲಸ ಮಾಡಿದ್ದೇನೆ, ಇದೇ ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಆದರೆ ನಾವು ಯಾವ ರೀತಿ ಹಿಂದಿನ ದಿವಸದಲ್ಲಿ ಆಡಳಿತವನ್ನು ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳು ಸಮರ್ಪಕವಾಗಿರ್ತಕ್ಕಂಥ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅದರ ಜೊತೆಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಸತತವಾಗಿ ಅನೇಕ ಭಾಗದಲ್ಲಿ ಇವತ್ತು ತಾವೇ ಖುದ್ದಾಗಿ ವೀಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಯಾಕಂದ್ರೆ ಸರ್ಕಾರದ ಕೆಲಸ ಮತ್ತು ಜಿಲ್ಲಾಧಿಕಾರಿಗಳ ಕೆಲಸವನ್ನ ಸರ್ಕಾರಕ್ಕೆ ವರದಿ ಕೊಡ್ತಕ್ಕಂಥದ್ದು ಏನಿದೆ ಅವ್ರು ಕೊಡ್ತಾರೆ. ಅವರು ಸರ್ಕಾರದ ಆದೇಶ ಇಲ್ಲದೇನೆ ಅವ್ರೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ನಾವು ರಾಜ್ಯದ 3ನೇ ಮಾಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ವರದಿಯನ್ನ ಇವತ್ತು ಹೋರಾಟದ ಒಂದು ಮನವಿ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ. ಒಟ್ಟಾರೆಯಾಗಿ ರೈತರೊಂದಿಗೆ ಹೋರಾಟಕ್ಕಿಳಿದ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸರ್ಕಾರ ಪರಿಹಾರ ಕೊಡುವವರೆಗೂ ಹೋರಾಟ ಮುಂದುವರಿಸುತ್ತಾರೆ ಅಂತ ರೈತರೆಲ್ಲ ಹೇಳ್ತಾ ಇದ್ದು, ಹಲವಾರು ಮುಖಂಡರು ಹೋರಾಟಕ್ಕೆ ಸಾಥ್ ನೀಡಿದ್ರು. ಈ ಪ್ರತಿಭಟನೆಗೆ ಪೂರಕವಾಗಿ ಸರ್ಕಾರ ಸಮರ್ಪಕ ಪರಿಹಾರ ನೀಡಲಿ ಅನ್ನೋದು ರೈಜ್ ಆಫ್ ಆಶಯ. ಪರಿಹಾರ ನೀಡುವ ಪ್ರಶ್ನೆ
ಸೋಮಶೇಖರ್ ಹಿರಮಠ್, ರೈಸ್ ಆಫ್ ನ್ಯೂಸ್, ಧಾರವಾಡ.